ಇಂಜಿನ್ ಬ್ಲಾಕ್ ಹೊಡೆದೋಗಿದ್ವಿ. ಬಿಸಿಲಲ್ಲಿ ನಿಲ್ಲಿಸಿ ಪೇಂಟ್ ಎಲ್ಲ ಶೇಡ್ ಆಗಿದೆ. ಗ್ಲಾಸು ಹುಡುಗರು ಕ್ರಿಕೆಟ್ ಆಡೋಕರೆ ಹೊಡೆದೋಗಿದೆ. ಗಾಡಿ ಮ್ಯಾಗ್ ಬೀಲ್ ಹಾಕ್ಸಿದ್ದಾರೆ. ಇಂಜಿನ್ ಬ್ಲಾಕ್ ಹೊಡೆದೋಗಿತ್ತು. ಇಂಜಿನ್ ರೆಡಿ ಆಗಿದೆ. ಟಾಟಾನೇ ಗುರು. ಟಾಟನ್ ಬೀಟ್ ಮಾಡೋ ನನ್ನ ಮಗ ಇನ್ನೊಬ್ಬನು ಇಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ ನೋಡಿ, ಇವಾಗಿನ ಕಾರೆಲ್ಲ ವೇಸ್ಟ್ ಗುರು. ಇನ್ನೊಂದು ಹೇಳ್ಬೇಕಂದ್ರೆ ಸ್ನೇಹಿತರೆ, ಕಾರ್ ಹೊಡೆಯೋದು ಕಲ್ತಿದ್ದೆ ನಾನು ನಮ್ಮ ಅಪ್ಪನಿಂದ, ಬೇರೆ ಯಾರಿಂದನೂ ಅಲ್ಲ. ನಾನು ಕಲ್ತಿರೋದೇ ನಮ್ಮ ಅಪ್ಪನಿಂದ. ನೋಡಿ ಇವರು ಲೈಟ್ ಹೇಗೆ ಕೂಗ್ತಿದೆ ಅಂತ, ಫೋನಿಗೆ ಆ ಥರ ಕೂಗ್ತಿದೆ. ಅದು ಲೆಕ್ಕ ಮಾಡಿ ಆಪೋಸಿಟ್ ಬಂದಿರೋರ್ದು ಏನು ಬಾಳೆವು ಅಂತ. ಸೊ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಭಾಳ ದಿನಗಳಾದವು ಗುರು, ನಜ್ಜಿ ಭಾಳ ದಿನಗಳಾದವು. ಸೊ ಈ ವಿಡಿಯೋ ಮಾಡೋ ಉದ್ದೇಶನೇ ಬೇರೆ ಗುರು. ಆ್ಯಕ್ಚುಲಿ ನಿಮಗೆಲ್ಲ ಹೇಳಿದ್ದೆ ನಾನು, ಸೆಪ್ಟೆಂಬರಿಂದ ನಾನು ವೀಡಿಯೋಗಳು ಸ್ಟಾರ್ಟ್ ಮಾಡ್ತೀನಿ ಅಂತ. ಬಟ್ ಕಾರಣಾಂತರದಿಂದ ಏನೇನೋ ಇದ್ದು ಗುರು ಪ್ರಾಬ್ಲಮ್ಸು. ಆ ಕಾರಣಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈವೆನ್ ಇವಾಗಿಂದ ಹೇಳ್ತಾ ಇದ್ದೀನಿ, ಭರ್ಜರಿ ವೀಡಿಯೋಗಳು ಬರ್ತಾ ಇರ್ತವೆ ಚಾನಲಲ್ಲಿ. ಸೊ ಈ ವಿಡಿಯೋ ಮಾಡೋ ಉದ್ದೇಶನೇ ಬೇರೆ ಇತ್ತು ಗುರು. ಯಾಕಂದರೆ ನನ್ನ ಹತ್ರ ಒಂದು ಇಂಡಿಕಾ ಕಾರ್ ಇದೆ, ನಮ್ಮ ಅಪ್ಪಂದದು 2005 ಮಾಡಲು. ಸೊ ಈ ಗಾಡಿ ಭಾಳ ದಿನ ನಿಂತಿತ್ತು ಗುರು, ಮನೆ ಮುಂದೆನೇ ನಿಂತಿತ್ತು. ಎಲ್ಲ ಚಿಲಾಪಿಲಿ ಇಲ್ಚಮ್ ಎಲ್ಲ ಕಡೆದು ಏನೇನೋ ಹಾಳು ಮಾಡಿದ್ದಾವೆ. ಬಟ್ ನಾನು ರೆಡಿ ಮಾಡಿಸಿದ್ದೀನಿ ಇವಾಗ. ಇದು ಇಂಜಿನ್ನು ಬ್ಲಾಕ್ ಹೊಡೆದೋಗಿದ್ದು ಗುರು, ಇಂಜಿನ್ ಬ್ಲಾಕ್ ಹೊಡೆದೋಯ್ತು, ಅದನ್ನು ರೆಡಿ ಮಾಡಿಸಿದ್ದೀನಿ. ಈವೆನ್ ನಮ್ಮಪ್ಪಗೆ ಒಂದು ಕಾರಿನ ಶೋಕಿ ಭಾಳ ಇತ್ತು ಅವಾಗ. ಅಂದರೆ ನಮ್ಮಪ್ಪ ಕಾರ್ ಅಂದರೆ ಭಾಳ ಇಷ್ಟ. ಸೊ ಆ ಕಾರನ್ನ ನಾನು ಸ್ಕ್ರ್ಯಾಪಿಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ರೆಡಿ ಮಾಡಿಸಿದ್ದೀನಿ. ಏನೇನು ರೆಡಿ ಮಾಡಿಸಿದ್ದೀನಿ, ಏನೇನಿಲ್ಲ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಇವಾಗೇನು ಇದು ಕಾರ್ ನೋಡ್ತಿದ್ದೀರಲ್ಲ, ಇದೇ ನಮ್ಮ ಅಪ್ಪಂದ ಹಳೆಯ ಕಾರು. 2005 ಮಾಡಲ್ ಟಾಟಾ ಇಂಡಿಕಾ, ಲೇಟೆಸ್ಟ್ ಮಾಡಲ್ ಗುರು. ಇದು ಟಾಪ್ ಎಂಡ್. ಇದು ಆ್ಯಕ್ಚುಲಿ ಎಲ್ಲದಕ್ಕಿಂತ ಗಾಡಿ ಕಂಡೀಷನ್ ಏನೋ ಚೆನ್ನಾಗಿದೆ ಗುರು. ಬಟ್ ಏನು ಮಾಡಿದೆ ಗೊತ್ತಾ, ಬಿಸಿಲಲ್ಲಿ ನಿಲ್ಲಿಸಿ ಪೇಂಟ್ ಎಲ್ಲ ಶೇಡ್ ಆಗಿದೆ. ಮತ್ತು ಗ್ಲಾಸು ಹುಡುಗರು ಕ್ರಿಕೆಟ್ ಆಡೋಕರೆ ಹೊಡೆದೋಗಿದೆ. ಗಾಡಿ ಔಟ್ಲುಕ್ ಒಂದು ಚೆನ್ನಾಗಿದೆ ಗುರು, ಎದಕ್ಕೆ ಸುಳ್ಳು ಹೇಳ್ಬೇಕು. ಇದೊಂಥರ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಗುರು, ನೆಕ್ಸ್ಟ್ ಲೆವೆಲ್ ರೆಡಿ ಆಗುತ್ತೆ. ಮಾರ್ಕೆಟಲ್ಲಿ ಯಾರು ಮಾಡಿರಬಾರ್ದು. ಇಂಥ ಕಾರೆಲ್ಲ ಸ್ಕ್ರ್ಯಾಪಿಗೆ ಹಾಕ್ತಾರೆ ಗುರು ಇವಾಗೆಲ್ಲ, ಎದಕ್ಕೆ ಸುಳ್ಳು ಹೇಳ್ಬೇಕು. ಟಾಟಾ ಇಂಡಿಕಾ ಅಂದರೆ ಸ್ಕ್ರ್ಯಾಪಿಗೆ ಹಾಕ್ತಾರೆ. ಐ ಡೋಂಟ್ ವಾಂಟ್ ಸ್ಕ್ರ್ಯಾಪ್. ಇಂಥ ಕಾರ್ ಹಿಡ್ಕೋಬೇಕು ಗುರು ಯಾವತ್ತು. ಎಲ್ಲ ನೋಡಿ, ನಾವಪ್ಪ ಆಗಿನ ಜನ್ರೇಷನ್ನಾಗೆ ನಾವು ಚಿಕ್ಕವರಿದ್ದಾಗ ಇದು ತಗೊಂಡಿದ್ದು. ಬಟ್ ನಾವಪ್ಪ ನೋಡಿ, ಕಾರಲ್ಲಿ ಮ್ಯಾಗ್ ಬೀಲ್ ಹಾಕ್ಸಿದ್ದಾರೆ. ಮತ್ತು ಏನಂತಾರೆ ಗುರು, ಅದು ಗ್ರಿಲ್ ಅದು ಹಾಕ್ಸಿದ್ದಾರೆ. ಹೈಲೈಟ್ ಗುರು, ಎಲ್ಲ ಮಾಡಿಫೈ ಮಾಡಿಸಿರೋದು ಇವೆಲ್ಲ. ನೋಡ್ತಿರಲ್ಲ ನೋಡಿ ಹೇಗಿದೆ ಅಂತ, ಒಂಥರ ಬೇರೆ ಲೆವೆಲೇ ಕಾಣ್ತಿದೆ ಗುರು. ಇದು ಇಂಡಿಕಾ ಥರ ಕಾಣಲ್ಲ, ಇದಕ್ಕೆ ಸುಳ್ಳು ಹೇಳ್ಬೇಕು. ಈವೆನ್ ನಾನು ನೋಡಿದ್ದೀನಿ ಇಂಡಿಕಾ ಕಾರು ಈ ಕಾರಿಗೆ ಕಂಪೇರ್ ಮಾಡಿದ್ರೆ ಇಂಡಿಕಾ ಥರನೇ ಕಾಣಲ್ಲ ಇದು. ಸೊ ಇವಾಗ ನಾನು ಏನೇನು ರೆಡಿ ಮಾಡಿಸಿದ್ದೀನಿ ಗೊತ್ತಾ ಈ ಕಾರಲ್ಲಿ. ಸೊ ನನ್ನ ಹತ್ರ ಕ್ಲಿಪ್ಸ್ ಇದ್ದರೆ ಹಾಕ್ತಿದ್ದೆ ಗುರು, ಇದ್ದರೆ ಹಾಕ್ತೀನಿ. ಬಟ್ ಇವಾಗ ನಾನು ರೆಡಿ ಮಾಡಿಸಿರೋದು ಬನ್ನಿ ನಿಮಗೆ ತೋರಿಸ್ತೀನಿ. ಇಂಜಿನ್ ಬ್ಲಾಕ್ ಹೊಡೆದೋಗಿತ್ತು, ಇಂಜಿನ್ ರೆಡಿ ಆಗಿದೆ. ಮತ್ತು ಇದದು ಕ್ಲಚ್ ಪ್ಲೇಟ್ ಹೋಗಿತ್ತು ಗುರು. ಕ್ಲಚ್ ಪ್ಲೇಟ್ ಒಂದು, ಡ್ರೈ ಶಾಫ್ಟರು ಅದೆಲ್ಲ ಹಾಕ್ಸಿದ್ದೀನಿ. ಬಟ್ ಇದು ಕ್ರೇಜಿ ಆಗಿದೆ ಗುರು. ಲೈಟ್ ಎರಡು ಏನಿದಾವಲ್ಲ ಕ್ರೇಜಿ ಆಗಿದೆ. ಈ ಗಾಡಿ ನಾನು ಸ್ಕ್ರ್ಯಾಪಿಗೆ ಹಾಕಂದ್ರು ನಮ್ಮಪ್ಪ, ಬಟ್ ನಾನು ಎದಕ್ಕೆ ಹಾಕಲಿಲ್ಲ ಅಂದರೆ ನೋಡಿ, ಇಂಟೀರಿಯರ್ ನೋಡಿ ಇನ್ನೂ ಹೇಗಿದೆ ಅಂದರೆ ಗಾಡಿ ಚೆನ್ನಾಗಿದೆ ಗುರು. ಎದಕ್ಕೆ ಸುಳ್ಳು ಹೇಳ್ಬೇಕು, ಗಾಡಿ ಚೆನ್ನಾಗಿದೆ. ಈವೆನ್ ಇಂಥ ಕಾರಣ ನನಗೆ ಮಾರೋಕ್ಕೆ ಇಷ್ಟನೇ ಇಲ್ಲ. ಸೊ ಅಲ್ಲಲ್ಲಿ ಇಲ್ಚಮೆಲ್ಲ ಹಾಳು ಮಾಡಿದೆ. ಬಟ್ ನೋಡಿ ಇಲ್ಚಮೆಲ್ಲ ಹಾಳು ಮಾಡಿದೆ. ಸೊ ಇಂಥ ಕಾರಣ ನಾನು ಮಾರೋಕ್ಕೆ ಇಷ್ಟಪಡಲ್ಲ ಲೈಫಲ್ಲೂ ಯಾವತ್ತು. ನನ್ನ ಹತ್ರ ಕ್ಲಿಪ್ಸ್ ಇದ್ದಾವೆ ಗುರು, ಏನೇನು ರೆಡಿ ಮಾಡಿಸಿದ್ದೀನಿ ಏನೇನಿಲ್ಲ ಅಂತೇಳಿ. ಐ ಡೋಂಟ್ ಹ್ಯಾವ್ ಅಷ್ಟು ನೆನಪಿಲ್ಲ, ಏನೇನು ಮಾಡಿಸಿದ್ದೀನಿ ನನಗೆ ಗೊತ್ತಿಲ್ಲ. ಭಾಳ ಖರ್ಚಾಗಿದೆ ಗಾಡಿಯಲ್ಲಿ. ನಾವಪ್ಪ ತಗೊಂಡಿರೋ ರೇಂಜಿಗೆ ಅಂದ್ರೆ ನನ್ನ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟಿನಿ ಕಾರಲ್ಲಿ, ಎದಕ್ಕೆ ಸುಳ್ಳು ಹೇಳ್ಬೇಕು. ಇಂಜಿನ್ ಅದು ಇದೆ ಅಂತೇಳಿ. ಟೈರ್ಸು 4x4 ಹೊಸ ಟೈರ್ಗಳು ಇವೆಲ್ಲ, 4x4 ಹೊಸ ಟೈರ್ಗಳು ನೋಡ್ತಿರ್ಬೋದು. ಮತ್ತು ಇವೆರಡು ಚೇಂಜ್ ಮಾಡಿಸಿದ್ದೆ. ಬಟ್ ಇದು ಏನಾಗಿದೆ ಅಂದರೆ, ಹೆಡ್ಲೈಟ್ ಹಾಕೋ ಜಾಗದಾಗ ರಬ್ಬರ್ ಬರುತ್ತಲ್ಲ ಗುರು, ಆ ರಬ್ಬರ್ ಕಿತ್ಕೊಂಡು ಹೋಗಿದೆ. ಅದಕ್ಕೆ ಅದು ಕೆಸರೆಲ್ಲ ಸೇರ್ಕೊಂಡು ಹೋಗಿದೆ. ನೋಡಿ ಹೇಗಿದೆ ಅಂತ. ಒಂಥರ ಬಾಂಬ್ ಗುರು ಇದು ಒಂಥರ ಲೇಟೆಸ್ಟ್ ಗಾಡಿ ಹೇಳ್ಬೇಕಂದ್ರೆ. ಈ ಗಾಡಿ ಹೇಗಾಗುತ್ತೆ ಅಂತೇಳಿ ಕ್ಲಿಪ್ ಹಾಕಿರ್ತೀನಿ ನಿಮಗೆ ನೋಡಿ.
ಯಾವ ಥರ ಮಾಡಿಫೈ ಆಗುತ್ತೆ ಯಾವ ಥರ ಇಲ್ಲ ಎಲ್ಲ ತೋರಿಸ್ತೀನಿ. ಹೇಳ್ಬೇಕಂದ್ರೆ ನಾಪಿಗೆ ಏನು ಶೋಕಿತ್ತು, ನನಗೆ ಇದೇ ಶೋಕಿದೆ. ಇದಕ್ಕಂದ್ರೆ ನಾನು ಇದು ಮಾರ್ಬೋದು ಗುರು, ಇವಾಗೂ ಮಾರ್ಬೋದು, ಇಲ್ಲಂತಲ್ಲ. ಇವನ್ ನಾನು ಇದಕ್ಕೆ ಮಾರ್ತಿಲ್ಲ ಅಂದರೆ ಲೈಫ್ನಾಗ ಫಸ್ಟ್ ಟೈಮ್ ನಾವಪ್ಪ ತಾಂಡಿರೋ ಕಾರ್ ಮನೆ ಮುಂದೆ ಆಗೇ ಇರ್ಬೇಕು ಗುರು. ಒಂಥರ ಅದು ಕಳ್ಕೊಳ್ಳೇಬಾರ್ದು ನಾವು. ಫಸ್ಟ್ ಕಾರ್ ಮನೆ ಮುಂದೆ ಆಗೇ ಇರಲಿ, ಏನೇ ಆಗಲಿ ಇದ್ರದ್ದೆಲ್ಲ FC ಇನ್ಸೂರೆನ್ಸ್ ಎಲ್ಲ ಕಟ್ಟಿ ಮಾಡಿಸ್ತೀನಿ ಗುರು, ದೊಡ್ಡ ಲೆಕ್ಕ ಮಾಡಿಸ್ತೀನಿ. ಈ ಕಾರಲ್ಲಿ ಮಾತ್ರ ಬಿಡೋಲ್ಲ ನಾನು, ಲೈಫ್ನಾಗ ಎಲ್ಲೆಲ್ಲೂ ಬಿಡೋಕ್ಕೆ ಹೋಗಲ್ಲ. ಈ ಕಾರಲ್ಲಿ ಗುರು ದೊಡ್ಡ ಲೆಕ್ಕ ಇದೆ ಗುರು. ಈ ಕಾರ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹುಬ್ಬಳ್ಳಿ ತಗೊಂಡೋಗಿನಿ. ಇದು ಆ ಕಡೆ ಹುಬ್ಬಳ್ಳಿಯಿಂದ ಆ ಕಡೆ ಭಾಳ ದೂರ ಅಲ್ಲಿ ಕೂಡ ತಗೊಂಡೋಗಿದ್ದೀನಿ. ಗದಗ ಲೆಕ್ಕನೇ ಇಲ್ಲ ಗುರು, ತಿರುಗಾಡಿದ್ದೆ ಕಾರಲ್ಲಿ ನಾನು ಇಂಜಿನ್ ರೆಡಿ ಮಾಡಿಸ್ದಾಗಿಂದ. ಒಂದೇ ಒಂದು ಕೆಲಸ ತೋರಿಸಿಲ್ಲ ನಾನು ಈ ಗಾಡಿದು, ಅಂಥ ಗಾಡಿ. ಈವೇನು ಮೊನ್ನೆ ನಾನು ನಮ್ಮ ಮಾಮ ಹುಬ್ಬಳ್ಳಿಯಿಂದ ಆ ಕಡೆ ಒಂದು 50 ಕಿಲೋಮೀಟ್ರ್ ಅನ್ಕೊತೀನಿ, ಒಂದು 220 ಕಿಲೋಮೀಟರ್ಸ್ ಐ ಥಿಂಕ್ ಹೋಗಿದ್ವಿ ಗುರು. ಹೋಗಿದ್ವಿ ಗದಗ ಟೋಲ್ ದಾಟಿ ಹಳ್ಳಿಗುಡಿ ಅಂತೇಳಿ ಲಕ್ಕುಂಡಿ ದಾಟಿ ಒಂದು ಏನಾಗಿದೆ, ಅದು ನಾರ್ಮಲ್ ಆಗಿತ್ತು ಮೊದಲು ತೆಗ್ಗು, ಅದು ಫುಲ್ಲು ದೊಡ್ಡದಾಗಿತ್ತು. ಆ ಕಾರಣ ಏನಾಯ್ತಂದರೆ ಈವೆನ್ ನಾವಿರೋ ಸ್ಪೀಡಿಗೆ ನೋಡಿ, ಇಲ್ಲಿ ಒಳಗೆ ಬರುತ್ತಲ್ಲ ಮ್ಯಾಟ್, ರೌಂಡು ಫುಲ್ ಮ್ಯಾಟ್ ಬರುತ್ತೆ, ಆ ಮ್ಯಾಟೇ ಕಿತ್ಕೊಂಡು ಹೋಯ್ತು ಟೈರೆಲ್ಲ ಇದಾಗಿ. ಸೊ ಆ ಥರ ಆಯ್ತು ಅವತ್ತು. ಭಾಳ ಕಂಟ್ರೋಲ್ ಮಾಡಿದ್ದೆ ಗುರು, ಸಾಮಾನ್ಯ ಎಲ್ಲ ಗುರು. ಅವನ ಅಜ್ಜಿ ಟಾಟಾನೇ ಗುರು, ಟಾಟನ್ ಬೀಟ್ ಮಾಡೋ ನನ್ನ ಮಗ ಇನ್ನೊಬ್ಬನು ಇಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ ನೋಡಿ, ಇವಾಗಿನ ಕಾರೆಲ್ಲ ವೇಸ್ಟ್ ಗುರು. ಇಂಥ ಕಾರ್ ನೀವು ಹಳೆಯ ಕಾರ್, ಸೆಡಾನ್ ಕಾರ್ ಇರಲಿ, ಹ್ಯಾಚ್ ಬ್ಯಾಕ್ ಆಗಿರಲಿ, ಅದನ್ನೇ ಇರಲಿ, ಹಳೆಯ ಕಾರ್ ಏನಿದಾವಲ್ಲ ಅದನ್ನು ಹಿಡ್ಕೊಂಡಾದ್ರೂ ಜೀವನ ಮಾಡಿ ಹೊರತು ಹೊಸ ಕಾರ್ ತಗೊಂಡು ಜೀವನ ಮಾಡೋಕೆ ಹೋಗಬೇಡಿ. ಐ ಥಿಂಕ್ ನಾನು ತಗೊಂತಿದ್ದೆ ಗುರು, ಹೊಸ ಕಾರ್ ತಗೋಣ ಅಂತೇಳಿ ನಾನು ಪ್ಲ್ಯಾನಿಂಗ್ ಇತ್ತು. ಈವನ್ ನೋಡ್ತಿದ್ದೀನಿ, ಟಾಟಾದಾಗೆ ನೋಡ್ತೀನಿ. ಸೊ ಇಂಥ ಕಾರ್ ನಾನು ಫಸ್ಟ್ ಕಾರ್ ಗುರು, ಮನೆಯಲ್ಲಿ ಇರೋ ಫಸ್ಟ್ ಕಾರ್ ಇದೊಂದು ನಮಗೆ ಒಂದು ನೆನಪಿನ ಕಾಣಿಕೆ ಆದರೂ ಇರಲಿ ಅಂತೇಳಿ ನಾನು ಇದನ್ನು ಹಂಗೆ ಹಿಡ್ಕೊತಾ ಇರೋದು, ರೆಡಿ ಮಾಡಿಸ್ತಾ ಇದ್ದೀನಿ, ಓಡಿಸ್ತಾ ಇದ್ದೀನಿ. ನಾಪರ್ ಇವಾಗಾದರೂ ಅಂತಾರೆ ಬೈ ಸ್ಕ್ರ್ಯಾಪಿಗೆ ಹಾಕ್ಬಿಡೋದು. ನನಗೆ ಇಂಟ್ರೆಸ್ಟೇ ಇಲ್ಲ ಗುರು ಸ್ಕ್ರ್ಯಾಪಿಗೆ ಹಾಕೋಕ್ಕೆ. ನಾನು ದೊಡ್ಡ ನನ್ನ ಮಗನೂ ಅಲ್ಲ ಗುರು, ಇಷ್ಟೊಂದು ದುಡ್ಡು ಖರ್ಚು ಮಾಡೀನಿ. 4 ಟೈರು ಹೊಸವು, ಇಂಜಿನ್ ರೆಡಿ ಮಾಡಿಸೀನಿ, ಈವೆನ್ ಮತ್ತು ಕ್ಲಚ್ ಪ್ಲೇಟು, ಡ್ರೈವ್ ಶಾಫ್ಟ್ರು, ಏನೇನೋ A to Z ಬ್ರೇಕ್ ಪ್ಯಾಡ್ಸು, ಇಂಜಿನ್ ಎಲ್ಲ A to Z ರೆಡಿ ಮಾಡಿಸೀನಿ ಗುರು. ಇವಾಗ ಏನಿಲ್ಲ, ಪೇಂಟಿಂಗು, ಟಿಂಕರಿಂಗ್ ಅದೊಂದೇ ಸಿಗಲಿ. ಇದರದೊಂದು ಬಾಂಬಾಗಿರೋ ಬಾಡಿ ಕಿಟ್ ಬರುತ್ತೆ ಗುರು. ಈವೆನ್ ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿ ಬಿಡೋಣ ಅನ್ಕೊಂಡೆ, ಯಾಕಂದರೆ ಈ ಗಾಡಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಇಲ್ಲ, ಆ ಕಾರಣಕ್ಕೆ ನಾನು ಬೆಂಗಳೂರಿಗೆ ತಗೊಂಡು ಹೋಗೋಕೆ ಆಗ್ತಿಲ್ಲ ಲಾಂಗು. ಇಲ್ಲ ಲೋಕಲ್ ಹೊಡಿತೀನಿ. ಈವೆನ್ ಅದರಲ್ಲಿ ಕೆಲಸ ಇದ್ದಾಗ ಇದರದ್ದೆಲ್ಲ ಗುರು FC ಇನ್ಸೂರೆನ್ಸ್ ಏನೇನೈತಿ A to Z ಕಟ್ತೀನಿ, ಕಟ್ಟಲ್ಲ ಅಂತಲ್ಲ, ಕಟ್ಟಬೇಕು. ನಾನು ಮಾಡಿಫೈ ಮಾಡಿಸ್ಲೇಬೇಕು, ಇದೊಂದು ನನ್ನ ಕನಸು. ಇಂಥ ಕಾರ್ ಎಷ್ಟೇ ವರ್ಷ ಆಗಲಿ ಗುರು, ನನ್ನ ಮಕ್ಕಳು ಬರಲಿ, ಅಲ್ಲಿವರೆಗಾದ್ರೂ ಇರಲೇಬೇಕು ನನಗೆ. ಭಾರಿ ಗಟ್ಟಿ ಗಾಡಿ ಗುರು ಇವೆಲ್ಲ. ಹೇಳ್ಬೇಕಂದ್ರೆ ಲೈಫ್ನಾಗ ಇಂಥ ಕಾರ್ ನಾವು ಏನು ಅನ್ಕೊಂಡಿದ್ದೀವಿ ಗುರು ಸ್ಟಾರ್ಟಿಂಗ್. ಇವಾಗೆಲ್ಲ ಮಾಡ್ತಾರೆ ಗುರು ಶೋಕಿ, ಐ ಡೋಂಟ್ ಲೈಕ್ ಇಟ್. ಬಟ್ ಅದಕ್ಕೆ ಸುಳ್ಳು ಹೇಳ್ತೀನಿ ನೋಡಿ, ಶೋಕಿ ಮಾಡ್ತಾರೆ. ಅವ್ರ ಅಪ್ಪನ ದುಡ್ಡಾಗ ಅವರೇ ಶೋಕಿ ಮಾಡಲಿ, ಅವ್ರ ದುಡ್ಡಾಗ ಅವ್ರು ಶೋಕಿ ಮಾಡಲಿ, ತೋರಿಸ್ಕೋಬಾರ್ದು ಅಂತ ಹೇಳ್ತಾರಲ್ಲ, ಆ ಕಾರಣಕ್ಕೆ. ಸೊ ಇನ್ನೊಂದು ದೊಡ್ಡದಾಗಿರೋದೊಂದು ಪ್ರಾಜೆಕ್ಟ್ ನಡೀತಿದೆ. ಈವೆನ್ ಮನೆಯಾಗ ಒಪ್ಕೊಂಡ್ರೆ ಐ ವಿಲ್ ಸ್ಟಾರ್ಟ್ ಮೈ ಓನ್ ಬಿಸ್ನೆಸ್, ಅದು ಹೇಳ್ತೀನಿ ಗುರು. ಹಾಗೆ ಹೊಸ ಕಾರ್ ಬರುತ್ತೆ ಮನೆ ಮುಂದೆ, ಹೇಳಲ್ಲ ಯಾವ ಕಾರ್ ಅಂತ, ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಇಂಥ ಕಾರ್ ನನಗೆ ಒಂದು ಜೀವನದಾಗ ಒಂದು ಸಾಥ್ ಕೊಟ್ಟೈತೆ ಗುರು. ಈ ಕಾರ್ ನಾನು ಎಲ್ಲೆಲ್ಲಿ ತಿರುಗಾಡಬೇಕು, ಎಲ್ಲೆಲ್ಲಿಲ್ಲ, ಮಳೆ ಟೈಮು, ಚಳಿ ಟೈಮು ಎಲ್ಲ ಆ ಟೈಮಿಗೆ ನಮಗೆ ಚೆನ್ನಾಗಿ ಇಟ್ಕೊಂಡೈತಿ ಈ ಕಾರ್. ಆ ಕಾರಣಕ್ಕೆ ನಾನು ಮಾರ್ತಿಲ್ಲ. ನಾಪನ ಫಸ್ಟ್ ಕಾರ್ ಹಾಗೆ ಇರಲಿ ಅಂಥೇಳಿ ನಾನು ತಗೊಳ್ಳೋ ಕಾರ್ ನನ್ನ ಮಕ್ಕಳು ಉಳಿಸ್ತಾರಿಲ್ಲ ಗೊತ್ತಿಲ್ಲ. ನಾವಪ್ಪ ತಗೊಂಡಿರೋ ಕಾರ್ ನಾನು ಉಳಿಸ್ಲೇಬೇಕಂತೇಳಿ ಕೊಂಡ್ಕೊಂಡಿರೋದು. ಇಲ್ಲಾಂದ್ರೆ ನಾನು ಇಷ್ಟೊತ್ತಿಗೆ ಸ್ಕ್ರ್ಯಾಪಿಗೆ ಆಗಿಬಿಡ್ತಿದ್ದೆ ಗುರು. ಸ್ಕ್ರ್ಯಾಪಿಗೆ ಹೋದ್ರೆ ಎಷ್ಟು ಹೋಗುತ್ತೆ ಗುರು? 20,000 ರಿಂದ 30,000 ಹಬ್ಬ ಅಂದಿರೋ. ರೆಡಿ ಮಾಡಿಸಿ ಇಟ್ಕೊಂಡ್ರೆ ಖರ್ಚು ಮಾಡಿ 5 ವರ್ಷ ಇನ್ನೂ ಹೊಡಿಬೋದಲ್ಲ ಗುರು. FC ಮಾಡಿಸಿ 5 ವರ್ಷ ಅಂತ ಸಾವಿಲ್ಲ. ಇವಾಗ ಬಿಂದಾಸಾಗಿ ಟಿಂಕ್ರಿಂಗು, ಪೇಂಟಿಂಗು ಅಂಥೇಳಿ ಮಾಡಿಸ್ಬಿಟ್ರೆ ನಾವು ಬಿಂದಾಸ್ ಆಗುತ್ತೆ ಗಾಡಿ. ಆವಾಗ FC ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇದ್ದರೆ ಯಾರೂ ನಮ್ಮನ್ನು ಮುಟ್ಟೋದು ಇಲ್ಲ. ಸೊ ಆ ಕಾರಣಕ್ಕೆ ನಾನು ಇರಲೇ ಇನ್ನೊಂದು 5 ವರ್ಷ ಅಲ್ಲ, ಇನ್ನು 10 ವರ್ಷ ಹೊಡೆಯೋಣ ಬೇಡಲ್ಲ. ಆಮೇಲೆ ಬೇಕಾದರೆ ಅದು ಏನಾಗಿರುತ್ತೋ ಅವಾಗ ಹಂಗೆ ನಿಂತ್ಕೊಳ್ಳಿ. ನಾವು ಅಷ್ಟರಾಗೆ ಬೇರೆ ಕಾರ್ಗಳು ಬರುತ್ತಲ್ಲ, ಅವಾಗ ನೋಡ್ಕೊಳ್ಳೋಣ ಅಂಥೇಳಿ ಇದನ್ನು ಹಾಗೆ ಇಟ್ಕೊಂಡಿದ್ದೀವಿ. ಸೊ
ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ನನ್ನ ಕ್ಷಮಿಸಿ ದಯವಿಟ್ಟು. ಯಾಕಂದರೆ ಭಾಳ ದಿನಗಳಾಯಿತು ವೀಡಿಯೋ ಮಾಡಿಲ್ಲ. ಈವೇನ್ ಮುಂದೆ ಬರುತ್ತೆ ಅಂತೇಳಿ ಭಾವಿಸ್ತೀನಿ. ನೋಡೋಣ ಗುರು, ಮುಂದೆ ಬಾಂಬಾಗಿರೋ ವೀಡಿಯೋ ಬರಬೇಕು. ಅದು ನನ್ನೊಂದು ಡ್ರೀಮ್ ಐತಿ. ಒಂದು ಸ್ವಲ್ಪ ವರ್ಕ್ ಇದೆ ಗುರು, ಆ ಕಾರಣಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಇಲ್ಲಂದಿದ್ದರೆ ಇಷ್ಟೊತ್ತಿಗೆ ಚಾನಲಲ್ಲಿ ಎಷ್ಟೆಷ್ಟೋ ವೀಡಿಯೋಗಳು ಬರ್ತಿದ್ದು. ಸೊ ಅಷ್ಟು ದಿನ ಬಿಟ್ಟರು ಕೂಡ ನಾನು ಈ ಥರ ಮಾತಾಡ್ತೀನಿ ಅಂದರೆ ನಿಮ್ಮ ಸ್ಟ್ರೆಂತೇ ಕಾರಣ. ನನಗೆ ನೀವು ಪ್ರೀತಿ ನೀವು ಸಪೋರ್ಟ್ ಮಾಡಿದ್ದು ನನಗೆ ಭಾಳ ಇಷ್ಟ ಗುರು. ಮೊದಲೆಲ್ಲ ಅವಾರ್ಡ್ ಸಿಕ್ತು, ಎಲ್ಲ ಸಪೋರ್ಟ್ ಮಾಡಿದ್ರಿ. ಸೊ ಹಾಗೆ ಸಿಗಲಿ ಅಂಥೇಳಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮನ್ನು. ನೋಡೋಣ ಗುರು. ಸೊ ಬನ್ನಿ, ಇದರ ಲೈಟ್ ತೋರಿಸ್ತೀನಿ ನಿಮಗೆ. ನೋಡಿ ಇವರು ಲೈಟ್ ಹೇಗೆ ಕೂಗ್ತಿದೆ ಅಂತ. ಫೋನಿಗೆ ಆ ಥರ ಕೂಗ್ತಿದೆ. ಇದು ಲೆಕ್ಕ ಮಾಡಿ, ಆಪೋಸಿಟ್ ಬಂದಿರೋರ್ದು ಏನು ಬಾಳೆವು ಅಂತ. ಸೊ ಸ್ಟಾಕ್ ಲೈಟು ನಂದಷ್ಟು ಫೋಕ್ಸ್ ಇದ್ದಿಲ್ಲ ಗುರು. ನಾವು ಹೇಳಿದಲ್ಲ ಮೊನ್ನೆ, ನಾವು ರೀಸೆಂಟಾಗಿ ನಾನು ನಮ್ಮ ಮಾಮ ಕಾರವಾರಕ್ಕೆ ಹೋಗ್ಬೇಕಾದ್ರೆ ಸ್ಟಾಕ್ ಲೈಟ್ ಅಷ್ಟು ಫೋಕಸ್ ಇದ್ದಿಲ್ಲ. ಲಾಂಗ್ ಅಲ್ಲ, ನಾನು ಆ ಕಾರಣಕ್ಕೆ ಇದನ್ನು ಹಾಕ್ಸಿದ್ದೆ. ಬಟ್ ಈ ಥರ ಹಾಕೊಂಡಿಲ್ಲ. ಗ್ರೀನ್ ಕಲರ್ ಎಂಬ ಇದು ಗೋಲ್ಡ್ ಕಲರ್ ಬರ್ತಿತ್ತಲ್ಲ, ಅದೊಂದೇ ಹಾಕೊಂಡು ಹೊಡಿದ್ದೀನಿ. ಸ್ಟಾಕ್ ನೋಡಿ ಇವಾಗ ಲೈಟ್ ಹೇಗಿದೆ ಅಂತ ನೋಡಿ. ಫೋಕ್ಸು ಇದು ಈ ಥರ ಬರುತ್ತೆ. ಈವೇನ್ ಇದನ್ನು ಆಫ್ ಮಾಡಿ ನಾನು ಸ್ಟಾಕ್ ಹಾಕಿನಂದರೆ ನೋಡಿ, ಸ್ಟಾಕು ಚೆನ್ನಾಗಿದೆ ಲೈಟು, ಇಲ್ಲ ಅಂತಲ್ಲ. ಬಟ್ ಈವೇನು ನನಗೆ ಒಂದು ತೊಂದರೆ ಗುರು ಇದು. ಇದಕ್ಕಂದರೆ ಆಪೋಸಿಟ್ ಇವಾಗ ಎಲ್ಲ LED ಲೈಟ್ಸು ಎಲ್ಲ ವೈಟ್ ಲೈಟ್ಸೇ. ನನಗೆ ಅವಾಗ ಏನಾಗುತ್ತೆ ಅಂದರೆ ಕಣ್ಣಿಗೆ ನಮಗೆ ಕೂಗ್ತಾಯಿದ್ದೆ, ಗಾಡಿ ಹೊಡ್ಯೋಕ್ಕಾಗಲ್ಲ. ಆ ಕಾರಣಕ್ಕೆ ಇವಾಗ ನೋಡಿ ಸ್ಟಾಕ್ ಲೈಟ್ ಹೇಗಿದೆ. ಇದೇ ಪರವಾಗಿಲ್ಲ, ಇದೂ ಚೆನ್ನಾಗಿದೆ. ಸೊ ಇಷ್ಟೇ ನೋಡಿ. ಇನ್ನು ಬಾಂಬಾಗಿರೋ ವೀಡಿಯೋಗಳು ನೀವು ನೋಡ್ತಾ ಇರ್ತೀರ ನಮ್ಮ ಚಾನಲಲ್ಲಿ. ಸೊ ದಯವಿಟ್ಟು ಕ್ಷಮಿಸಿ. ಸೊ ಮುಂದಿನ ವೀಡಿಯೋನೆಲ್ಲ ಸಿಗೋಣ ಸ್ನೇಹಿತರೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.